ಸೊ ಇವತ್ತು ಒಂದು ಅವೇರ್ನೆಸ್ ವಿಡಿಯೋ. ಸೊ ಇವತ್ತು ಶನಿವಾರ ಆಗಿತ್ತು, ತುಂಬಾನೇ ರಶ್ ಇತ್ತು ನಮ್ಮ ಅಂಗಡಿಲಿ. ಸೊ ಇಂಥ ಡಬ್ಬಾ ಕಸ್ಟಮರ್ಸ್ ದಯವಿಟ್ಟು ನಮ್ಮ ಅಂಗಡಿಗೆ ಬರಲೇಬೇಡಿ. ಅವ್ರ ಕಸ್ಟಮರೇ ಅಲ್ಲ, ಬೇರೆ ಬಟ್ಟೆ ಅಂಗಡಿ ಅಂತ ನಂಗೆ 99.9% ನನಗೆ ಗೊತ್ತಾಯ್ತು. ಸೊ ನಿಮಗೂ ಗೊತ್ತಾಗುತ್ತೆ. ನಾನು ಇವಾಗ CC ಕ್ಯಾಮ್ರಾ ರೆಕಾರ್ಡ್ ಆನ್ ಮಾಡ್ತೀನಿ. ಸೊ ಈ ಸ್ಯಾರಿನೇ ತಗೊಂಡೋಗಿದ್ರು. ಈ ಸ್ಯಾರಿ ನಾನು ವಿಡಿಯೋಗೆ ಬಿಟ್ಟಿಲ್ಲ, ಇಲ್ಲೇ ಸೋಲ್ಡ್ ಔಟ್, ಆರಾಮಾಗಿ ಸೋಲ್ಡ್ ಔಟ್ ಆಗಿತ್ತು. ಸೊ ಇದನ್ನ ತಗೊಂಡೋದ್ರು. ಹಬ್ಬ ಬಂದು 3 hours. ನಾನು ಇವಾಗ CC ಕ್ಯಾಮ್ರಾ ಫುಟೇಜು ಹಾಕ್ತೀನಿ, ತಲೆ ಕೆಡ್ಸ್ಕೊಂಬಿಡಿ. 3 hours ನೋಡಿ, 1 ವಾರದ ಮುಂಚೆ ಈ ಸ್ಯಾರಿನ ತಗೊಂಡಿದ್ರು. ಅದು ಕೂಡ 3 hour ಎಲ್ಲಾ ಸ್ಯಾರಿನ ತಗ್ಸಿದ್ರು. ನನ್ನ ತಾಯಿ ಇದ್ರು ಇಲ್ಲಿ. ಸೊ ಎಲ್ಲ ಸ್ಯಾರಿ ನಮ್ಮಮ್ಮ ಏನಂದ್ರು, ಏನಮ್ಮ 3 hour ಇಂದ ನೋಡ್ತಾ ಇದ್ದೀರಾ, ಯಾವ ಸ್ಯಾರಿ ಬೇಕು ಅಂತ ಕೇಳಿದಾಗ, ಅಯ್ಯೋ ಇಲ್ಲ ಡೌಟ್ ಬರುತ್ತೆ ಅಂತ ಈ ಸ್ಯಾರಿನ ತಗೊಂಡ್ ಹೋಗಿದ್ರು. ಸೊ ಇದು ನಾನು ವಿಡಿಯೋ ಬಿಟ್ಟೇ ಇಲ್ಲ ಗೈಸ್, ಇಲ್ಲೇ ಸೋಲ್ಡ್ ಔಟ್ ಆಗಿದೆ. ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಇದು ಹೋಗಿರ್ಬೋದು. ಇವ್ರು ಬಂದು ಚಿಕ್ಕ ಬಾಣ್ವಾರ್ದವ್ರಂತೆ. ನಾನು 5 ನಿಮಿಷ ಮುಂಚೆ ಬಂದಿದ್ರೆ ಸರಿಯಾಗಿ ಲೈಕ್ ಏನೋ ಒಂದು ಲೈವ್ ಮಾಡೇ ತೋರಿಸ್ತಾ ಇದ್ದೆ ಅಮ್ಮನ್ನ. CC ಕ್ಯಾಮ್ರಾ ಹಾಕುವಂತ ಅವಶ್ಯಕತೆ ಇರಲಿಲ್ಲ. ಇವತ್ತವರೆಗೂ ನನ್ನ ಅಂಗಡಿಲಿ ಈ ತರ ಆಗೇ ಇಲ್ಲ. ಆಗಿದ್ರು ಏನೋ ಲೈಟ್ ಆಗಿ ಮೇಡಮ್ ಎಕ್ಸ್ಚೇಂಜ್ ಆತರ ಏನಾಗುತ್ತೆ. ಏನ್ ಮಾಡಿದಾರೆ ಅಂದ್ರೆ, ನಾವ್ ಯಾವ್ದೇ ಸ್ಯಾರಿ ಆದ್ರೂ ಚೆಕ್ ಮಾಡಿ ಕಳಿಸ್ತೀವಿ. ಪಿನ್ ತಗೊಂಡು ಎಲ್ಲಾ ಸ್ಯಾರಿನೂ ಫುಲ್ಲು ಚುಚ್ಚಿದಾಳೆ. ಎಲ್ಲಾ ಸ್ಯಾರಿ ಫುಲ್ಲು ಚುಚ್ಚಿ 1.5 ವಾರ ಆದ್ಮೇಲೆ ಬಂದು ಎಕ್ಸ್ಚೇಂಜ್ ಮಾಡಿ, ನಾನು ಆ ಅಂಗಡಿಯವಳು, ನಾನು ಈ ಅಂಗಡಿಯವಳು, ಚಿಕ್ಕ ಬಾಣ್ವಾರದವರು. ಆಮೇಲೆ ನಮ್ಮಮ್ಮ ಮತ್ತೆ ನನ್ನ ಫ್ರೆಂಡ್ ಇರೋ, ನಮ್ಮಮ್ಮ ಹೊರಟವ್ರು. ನನ್ನ ಫ್ರೆಂಡ್ ಆಕ್ಚುಲಿ ಸ್ವಲ್ಪ ಅನ್ಎಜುಕೇಟೆಡ್. ಸೊ ಅದಕ್ಕೆ ಏನ್ ಹೇಳಿದಾಳೆ, ಎಜುಕೇಟೆಡ್ ನ ಇಟ್ಕೊಬೇಕು, ನಿಮ್ಮಂತವ್ರ ಅಂಗಡಿಲಿ ಇದೀರಲ್ಲ, ನಮ್ಮಂತವ್ರು ಇರ್ಬೇಕಿತ್ತು ಅಂಗಡಿಲಿ, ಹಂಗೆ ಹಿಂಗೆ ಬಾಗ್ ಬಂದಂಗ್ ಮಾತಾಡಿದಾಳೆ. ಕಂಟೆಂಟ್ ಕ್ರಿಯೇಟರ್ ನಾನು ಗೈಸ್. ನಾನು ಲಾ ಓದ್ತಾ ಇರೋದ್ರಿಂದ ಅಂಡ್ ನಾನು ಆ ಫೀಲ್ಡ್ ಅಲ್ಲಿ ಇರೋದ್ರಿಂದ ನೀವು ಈಸಿಯಾಗಿ ಒಬ್ರು ನೇಮ್ ಇಟ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಇದು ಯಾರಪ್ಪನ ಮನೇನೋ ಆಸ್ತಿ ಅಲ್ಲ ಅಮ್ಮ. ಒಬ್ರು ಮಾನನಷ್ಟ ಮೊಕದ್ದಮೆ ಹಾಕಿದ್ರೆ ನಿಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಸ್ಟೇಷನ್ ಅಲ್ಲಿ ಇರ್ಬೇಕು. ನಾನು 5 ನಿಮಿಷ ಮುಂಚೆ ಬಂದಿದ್ರು, ನಾನು ಲೈವ್ ಮಾಡಿ ಇಲ್ಲ ಯಾರನ್ನ ಕರ್ಸ್ಬೇಕು ಅವ್ರನ್ನೇ ಕರ್ಸಿ ಮಾತಾಡಿಸ್ತಾ ಇದ್ದೆ. ಇವತ್ತವರೆಗೂ ನಾನು ಯಾವುದೇ ರೀತಿ ಈ ತರ ಮಾಡಿಲ್ಲ. ಬೇರೆ ಬಟ್ಟೆ ಅಂಗಡಿಯವ್ರು ಬರ್ತೀರಾ, ಯಾವ ತರ ಪ್ಯಾಟರ್ನ್ಸ್ ಬೇಕಾದ್ರೆ ನೋಡ್ಬೇಕು, ಹೋಗ್ತಾ ಇರ್ಬೇಕು. ಅದನ್ನ ಬಿಟ್ಟು ಸೀರೆಗಳನ್ನ ಡ್ಯಾಮೇಜ್ ಮಾಡ್ಕೊಂಡು ಬಂದಿದ್ರೆ ಏನ್ ಮಾಡ್ಬೇಕು ಅದೇ ಮಾಡೋದು. ಸೊ ಎಲ್ಲಾ ಬಟ್ಟೆ ಅಂಗಡಿಯವರು ಸ್ವಲ್ಪ ಅವೇರ್ನೆಸ್ ಹಾಕಿರಿ. ಆಕ್ಚುಲಿ ಯಾವ ಬಟ್ಟೆ ಅಂಗಡಿಯಲ್ಲಿ ಎಕ್ಸ್ಚೇಂಜ್ ಇಲ್ಲ ಅಂತದ್ರಲ್ಲಿ ನಾನು ಇಷ್ಟ ಆಗಿಲ್ಲ ಅಂದ್ರೂ ಎಕ್ಸ್ಚೇಂಜ್ ಮಾಡ್ತೀರಾ ಅಂತ, ಅಪ್ಪ ಏಂತಕ್ಕೆ ಸುಮ್ನೆ ಎಕ್ಸ್ಚೇಂಜ್ ಮಾಡಿಲ್ಲ, ಅವ್ರಿಗೆ ಇಷ್ಟ ಆಗಿಲ್ವೇನೋ ಅಂತ ಮಾಡಿದ್ರೆ ಈ ಸ್ಯಾರಿನ ಈ ತರ ಮಾಡ್ಕೊಂಡ್ ಬಂದಿದ್ದೀರಾ, ನಾಚಿಕೆ ಆಗ್ಬೇಕು ನಿಮ್ ಜನ್ಮಗಳಿಗೆ. ಯಾಕಂದ್ರೆ ಒಂದ್ ಸ್ಯಾರಿ ನಾನು ಇಟ್ಕೊಳ್ಳೋದೇ 50 ರೂಪಾಯಿ ಡ್ಯಾಮೇಜ್ ಮಾಡಿ ಕೊಟ್ಟಿದ್ಯಲ್ಲ, ನಿನಗೆ ಏನಾದ್ರು ಇದ್ರೆ ದಯವಿಟ್ಟು ನಾಳೆ ಶಾಪ್ ಹತ್ರ ಬಾ. ಇಲ್ಲ ಅಂದ್ರೆ ನಾನು CC ಕ್ಯಾಮ್ರಾ ರೆಕಾರ್ಡ್ ಖಂಡಿತವಾಗ್ಲೂ ಅಪ್ಲೋಡ್ ಮಾಡೇ ಮಾಡ್ತೀನಿ. ಇದಂತೂ 99.9 ಅಲ್ಲ, 100% ನಿಜ ಹೇಳ್ತಾ ಇದೀನಿ. ನಿನ್ನ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನನ್ನ ಅಂಗಡಿ ಹತ್ರ ನೀನು ಇರಬೇಕು. ಇಲ್ಲ ಅಂದ್ರೆ ನಾನು ನೀಟಾಗಿ CC ಕ್ಯಾಮ್ರಾ ರೆಕಾರ್ಡ್ ತಗೊಂಡು ನಾನು ಎಲ್ಲೋಗ್ಬೇಕೋ ನಾನು ಹೋಗ್ತೀನಿ. ನಾನು ತುಂಬಾ ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆ, ನಾನು ಯಾವ್ದಕ್ಕೂ ಕೇರ್ ಮಾಡಲ್ಲ. ಸೊ ನಿನಗೆ ಒಳ್ಳೇದಾಗೆ ಹೇಳ್ತಾ ಇದೀನಿ. ಇಲ್ಲ ನನಗೆ ಕಾಲ್ ಮಾಡ್ಬೇಕು, ಇಲ್ಲ ನೀನ್ ಬೆಳಿಗ್ಗೆ ಬಂದು ನನ್ನ ಅಂಗಡಿ ಮುಂದೆ ಇರಬೇಕು. ಸೊ ಅವ್ರು ಯಾರಾದ್ರೂ ಗೊತ್ತಿದ್ರೆ ನಾಳೆ ಏನಾದ್ರು ಹಾಕ್ತೀನಿ, ಗೊತ್ತಿದ್ರೆ ದಯವಿಟ್ಟು ಬನ್ನಿ. ಕಸ್ಟಮರ್ಸ್ ಮುಂದೆನೆ ಗೈಸ್, ಕಸ್ಟಮರ್ಸ್ ಮುಂದೆನೆ ಬಂದ್ಲು ಮಹಾತಾಯಿ. ನೋಡ್ರಿ ಎಂತ ಸ್ಯಾರಿ ಕೊಟ್ಟಿದ್ರು. 4-5 ಜನ, ನಾನು ಇರ್ಲಿಲ್ಲ, ನಾನು ಇದ್ದಿದ್ರೆ ಬೇರೆ ಲೆವೆಲ್ ಹೋಗ್ತಿತ್ತು. 4-5 ಜನ ವಾಪಸ್ ಹೋದ್ರು. ಅವ್ರಿಗೆ ಏನ್ ಅನ್ಸುತ್ತೆ, ನಮ್ಮ ಅಂಗಡಿಲಿ ಯಾವತ್ತೂ ಈ ತರ ನಡ್ದೇ ಇಲ್ಲ. ನಮ್ಮ ಅಂಗಡಿಲಿ ಇವಳು ಒಬ್ಳಿಂದ ಬೇರೆ ಬಟ್ಟೆ ಅಂಗಡಿಗಳು ಗೈಸ್, ಅವಳು ಖಂಡಿತ ಬೇರೆ ಬಟ್ಟೆ ಅಂಗಡಿಗಳು. ನಾನು ನಾಳೆ ನಿನ್ ಬೆಳಗ್ಗೆ ಇಲ್ಲಿ ಇರ್ಲೇಬೇಕು, ಇರಂಗ್ ನಾನು ಮಾಡ್ತೀನಿ. ಥ್ಯಾಂಕ್ ಯು.